ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಟ್ರಾನ್ಸ್ಲೇಷನ್ ಎನರ್ಜಿ ಬಗ್ಗೆ ನೋಡಿದ್ವಿ. ಈಗ ವೈಬ್ರೇಷನಲ್ ಎನರ್ಜಿ ಬಗ್ಗೆ ನೋಡೋಣ. ನಾವು ಸ್ಕ್ರೋಡಿಂಜರ್ ವೇವ್ ಈಕ್ವೇಶನ್ ನಾವು ತೆಗಿಬೇಕಾದ್ರೆ ನಾವೇನ್ ಮಾಡಿದ್ವಿ, ಡೈರೆಕ್ಟ್ ಆಗಿ ಕ್ವಾಂಟಮ್ ಅಲ್ಲೇ ತೆಗಿಯಕ್ ಶುರು ಮಾಡ್ಲಿಲ್ಲ. ಅದನ್ನ ಏನ್ ಮಾಡಿದ್ವಿ, ಅದೇ ತರ ಒಂದು ಆಗುವಂತ ಒಂದು ಮೆಥಡ್ ಅಥವಾ ಪ್ರೋಸೆಸ್ ನ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ದೃಷ್ಟಿಯಿಂದ ನೋಡಿ ಅದನ್ನ ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಏನ್ ಮಾಡಿದ್ವಿ, ರಿಲೇಟ್ ಮಾಡಿದ್ವಿ ಅಲ್ವಾ. ಸೊ ಇಲ್ಲೂ ನಾನೇನ್ ಮಾಡ್ತೀನಿ, ಇವಾಗ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ ಆಗುವಂತ ವೈಬ್ರೇಷನ್ ನ ನಾನು ಮೈಂಡ್ ಅಲ್ಲಿ ಇಟ್ಕೊಂಡು ಆ ದೃಷ್ಟಿಯಲ್ಲಿ ನಾನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ಅದರದ ಡಿರೈವೇಶನ್ ನ ಮಾಡೋಣ. ಓಕೆನಾ. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ವೈಬ್ರೇಷನ್ ಎನರ್ಜಿನ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ದೃಷ್ಟಿಯಿಂದ ನೋಡೋಣ. ಸೊ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ ಏನಾಗುತ್ತೆ, ನಾವು ವೈಬ್ರೇಷನ್ ಎನರ್ಜಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಹೇಳ್ಬೋದಾ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ವೈಬ್ರೇಷನ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ವೈಬ್ರೇಟ್ ಆಗ್ತಿದೆ. ನಮ್ದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ನಾವು ಮಾಲಿಕ್ಯೂಲ್ಸ್ ಜೊತೆ ತಾನೇ ಡೀಲ್ ಮಾಡೋದು. ಅಂದ್ರೆ ಒಂದು ಮಾಲಿಕ್ಯೂಲ್ ಇದೆ, ಇನ್ನೊಂದು ಕ್ಲೋರಿನ್ ಮಾಲಿಕ್ಯೂಲ್ ಇದೆ ಅನ್ಕೊಳ್ಳಿ, ಒಂದು ಹೈಡ್ರೋಜನ್ ಮಾಲಿಕ್ಯೂಲು, ಒಂದು ಕ್ಲೋರಿನ್ ಮಾಲಿಕ್ಯೂಲು. ಸೊ ಇದ್ರ ಮಧ್ಯ ಏನೋ ಬಾಂಡ್ ಐತೆ, ಇಮ್ಯಾಜಿನರಿ ಬಾಂಡ್. ಓಕೆನಾ, ಬಾಂಡ್ ಐತೆ. ಇದು ಈ ಮಾಲಿಕ್ಯೂಲ್ ನನ್ಗೆ ಇವಾಗ ವೈಬ್ರೇಟ್ ಆಗ್ತಿದೆ. ನೀವು ಸುಮ್ಮನೆ ಲಾಜಿಕ್ ಹಾಕಿ, ಒಬ್ಬ ದಪ್ಪ ಮನುಷ್ಯ ಇದ್ದಾನೆ, ಒಬ್ಬ ಸಣ್ಣ ಮನುಷ್ಯ ಇದ್ದಾನೆ. ಯಾರಿಗೆ ನೀಟಾಗಿ ಎಳ್ದಿ ಬಿಡಕ್ಕಾಗತ್ತೆ, ಇವ್ರೆ ಅಲ್ವಾ. ಸೊ ನಾನೇನ್ ತಗೊಳ್ತಿದ್ದೀನಿ ಅಂದ್ರೆ ಇದು ರೆಸ್ಟ್ ಅಲ್ಲಿ ಐತೆ. ಓಕೆನಾ, ಇದು ಒಂದು ವಾಲಿಗೆ ಕಟ್ಕೊಂಡಿದೆ. ಓಕೆನಾ, ಇದು ಒಂದು ವಾಲಿಗೆ ಕಟ್ಕೊಂಡಿದೆ. ಹಿಂಗೆ ನಾವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ ತಗೊಂತಿದ್ವಿ. ಈ ತರ ಒಂದು ವಾಲಿಗೆ ಸ್ಟ್ರಿಂಗ್ ಕಟ್ಟೈತೆ, ಸ್ಟ್ರಿಂಗ್ಗೆ ಒಂದು ಬ್ಲಾಕ್ ಕಟ್ಟೈತೆ, ಆ ಬ್ಲಾಕ್ ವೈಬ್ರೇಟ್ ಆಗ್ತಿದೆ. ಇದೇ ತರ ನಾನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ಈ ತರ ಸಿಸ್ಟಮ್ ಮಾಡಿದ್ನ. ಇದು ವಾಲಿಗೆ ಕಟ್ಟೈತೆ, ಈ ಬಾಂಡು ಸ್ಟ್ರಿಂಗ್ ಟೈಪು. ಓಕೆನಾ, ಅಲ್ಲಿ ಬ್ಲಾಕ್ ಇರೋದು ಹೆಚ್ಚು. ಓಕೆನಾ, ಇದನ್ನ ವಾಲ್ ಅನ್ಕೊಂಡೆ, ಈ ಬಾಂಡ್ ಅನ್ನ ಸ್ಟ್ರಿಂಗ್ ಅನ್ಕೊಂಡೆ. ಓಕೆ, ಕ್ಲಿಯರ್. ಈಗೇನಾಗ್ತಿದೆ, ಈ ಬ್ಲಾಕ್ ಹೋಗ್ತಾ ಇದೆ, ಮತ್ತೆ ಅಲ್ಲಿ ಸ್ಟ್ರಿಂಗ್ ಏನಾಗ್ತಿತ್ತು, ಡಿಸ್ಪ್ಲೇಸ್ಮೆಂಟ್ ಆಗ್ತಿತ್ತು, ಇಲ್ಲಿ ಬಾಂಡ್ ಡಿಸ್ಪ್ಲೇಸ್ ಆಗ್ತಿದೆ. ಸೊ ಎರಡರ ಬಗ್ಗೆ ರಿಲೇಷನ್ ಅರ್ಥ ಆಯ್ತಾ. ಈಗ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ ನೋಡೋಣ. ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ ನಾನು ಹೇಳಿದೆ ಅದೇ ತರ ಬರೀತೀನಿ ನಾನು. ಇಲ್ಲಿ ಒಂದು ಬ್ಲಾಕ್ ಇದೆ, ವಾಲ್ ಇದೆ, ವಾಲಿಗೆ ನಾನು ಸ್ಟ್ರಿಂಗ್ ಕಟ್ಟಿದ್ದೀನಿ. ಇನ್ನ ಜಾಸ್ತಿನೇ ಬರೀತೀನಿ. ಈ ತರ ಒಂದು ಸ್ಟ್ರಿಂಗ್ ಕಟ್ಬಿಟ್ಟು ಇಲ್ಲಿ ಬ್ಲಾಕ್ ಇಟ್ಟಿದ್ದೀನಿ. ಓಕೆನಾ, ಇದು ಒಂದು ಬ್ಲಾಕ್. ಈಗ ಈ ಬ್ಲಾಕ್ ಇರೋಂತ ಪೊಸಿಷನ್ ಇವಾಗ ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲಿ ಇದೆ. ಇದು ಏನು, ನಮ್ದು ಈಕ್ವಿಲಿಬ್ರಿಯಂ ಪೊಸಿಷನ್. ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಂದ್ರೆ ನಾನು ಆರಾಮಾಗಿ ನಿಂತಿದ್ದೀನಿ. ನಮ್ಗೆ ಒಂದು ಸ್ಟ್ರಿಂಗ್ ಕಟ್ಬಿಟ್ಟಿದ್ರೆ ನಾವು ಯಾವ ಪೊಸಿಷನ್ ಅಲ್ಲಿ ಹೋಗಿ ಯಾವುದೇ ನಮ್ಮ ಮೇಲೆ ಫೋರ್ಸ್ ಆಕ್ಟ್ ಆಗ್ತಿಲ್ಲ, ಪ್ರೆಷರ್ ಆಕ್ಟ್ ಆಗ್ತಿಲ್ಲ ಅಂತ ಅನ್ಸತ್ತೋ ಅದೇ ಈಕ್ವಿಲಿಬ್ರಿಯಂ ಪೊಸಿಷನ್. ಅದೇ ತರ ಈ ಬ್ಲಾಕ್ ಈಕ್ವಿಲಿಬ್ರಿಯಂ ಪೊಸಿಷನ್. ಈಗ ಈ ಬ್ಲಾಕ್ ನಾನು ಈ ಕಡೆ ಎಳೆದ್ರೆ, ಈ ಕಡೆ ಸ್ವಲ್ಪ ಎಕ್ಸ್ ಅನ್ನೋ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ನಾನು ಎಳೆದ್ರೆ ಏನಾಗತ್ತೆ, ಅದ್ರ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತೂ ಹಿಂದೆ ಇತ್ತು, ಇಲ್ಲಿತ್ತು. ಯಾವ್ದೇ ಒಂದಾಗಿರ್ಲಿ, ನಾವು ಎಲ್ಲಿ ಆರಾಮಾಗಿರ್ಬೋದು ಆ ಪೊಸಿಷನ್ಗೆ ಹೋಗಕ್ ಟ್ರೈ ಮಾಡ್ತೀವಿ ಯಾವಾಗ್ಲೂ. ಸೊ ಇಲ್ಲಿ ಎಳೆದಾಗ ಏನಾಗತ್ತೆ, ಈ ಬ್ಲಾಕ್ ಇಂದ ಫೋರ್ಸು ಈ ಕಡೆ ಆಕ್ಟ್ ಆಗುತ್ತೆ. ಫೋರ್ಸ್ ಏನ್ ಹೇಳುತ್ತೆ, ನೀನ್ ಈಕ್ವಿಲಿಬ್ರಿಯಂ ಪೊಸಿಷನ್ ಹೋಗು. ಡಿಸ್ಪ್ಲೇಸ್ಮೆಂಟ್ ಆಗ್ತಿರೋದು ಯಾವ ಕಡೆ ಡೈರೆಕ್ಷನ್, ಈ ಕಡೆ ಡೈರೆಕ್ಷನ್. ಮೂವ್ ಆಗ್ತಿರೋ ಈ ಕಡೆ ಡೈರೆಕ್ಷನ್, ಆದ್ರೆ ನಮಗೆ ಮತ್ತೆ ಎಳ್ಕೊಂತಿರೋದು ಈ ಕಡೆ ಡೈರೆಕ್ಷನ್. ಎರಡು ಆಪೋಸಿಟ್ ಇದೆ ಅಲ್ವಾ, ಎರಡು ಆಪೋಸಿಟ್ ಇದೆ. ಮತ್ತೆ ನಾವು ಎಷ್ಟು ಡಿಸ್ಪ್ಲೇಸ್ ಆಗ್ತೀವಿ ಅಷ್ಟು ಫೋರ್ಸ್ ನಮ್ಮ ಮೇಲೆ ಆಕ್ಟ್ ಆಗುತ್ತೆ. ನಾನು ಇಷ್ಟು ಮುಂದೆ ಹೋದ್ರೆ ಇಷ್ಟೇ ಎಳ್ಕೊಳತ್ತೆ, ಇನ್ನ ಇಷ್ಟು 2 ಸ್ಟೆಪ್ ಮುಂದೆ ಹೋದ್ರೆ 2 ಸ್ಟೆಪ್ ಹಿಂದೆ ಎಳ್ಕೊಳುತ್ತೆ. ಸೊ ಇದರಿಂದ ನಾನು ಏನ್ ಹೇಳ್ಬೋದು, ಇದೇನಾಗಿದೆ, ನಂದು ಡಿಸ್ಪ್ಲೇಸ್ಮೆಂಟ್ ಫೋರ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆಯಾ, ಬರ್ದೆ. ಒಂದೇನ್ ಬರ್ದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ಇನ್ನ ಏನ್ ಬರೀತೀನಿ ನಾನು, ಇಲ್ಲಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಗ್ತಿದೆ. ಫಸ್ಟ್ ನಾನು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗಿತೀನಿ, ತೆಗೆದ್ಬಿಟ್ಟು ಏನೋ ಕಾನ್ಸ್ಟೆಂಟ್ ಬರೀತೀನಿ ಎಕ್ಸ್. ಆದ್ರೆ ಇನ್ನ ಕಂಪ್ಲೀಟ್ ಆಗಿಲ್ಲ ಈಕ್ವೇಶನ್. ಯಾಕಂದ್ರೆ ಸೇಮ್ ಡೈರೆಕ್ಷನ್ ಇಲ್ಲ, ಅದು ಆಪೋಸಿಟ್ ಡೈರೆಕ್ಷನ್ ಇದ್ರೆ ನಾವೇನ್ ಮಾಡ್ತೀವಿ, ನೆಗೆಟಿವ್ ಸೈನ್ ಹಾಕ್ತೀವಿ. ಸೊ ಫೋರ್ಸ್ ಬಂತು. ಇದು ಯಾವ್ದೋ ಫೇಮಸ್ ಲಾ ಐತೆ ಫಿಸಿಕ್ಸ್ ಅಲ್ಲಿ. ಯಾವ್ದಿದು, ಹುಕ್ಸ್ ಲಾ. ಸೊ ಹುಕ್ಸ್ ಲಾ ಏನ್ ಹೇಳುತ್ತೆ, ದ ರೆಸ್ಟಿಂಗ್ ಫೋರ್ಸ್ ಆಕ್ಟಿಂಗ್ ಆನ್
on a particle is proportional to displacement x from the equilibrium position. ಈ equilibrium position ಇಂದ ಎಷ್ಟು ಡಿಸ್ಪ್ಲೇಸ್ ಆಗಿದೆ ಅದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ. ಬಂತು ಅಲ್ವಾ? ಇದು ಈ ಲಾ ಬಂತಲ್ವಾ ನಮ್ಗೆ ಇವಾಗ? ಸೊ ಈ ಲಾ ಒಂದ್ ಬಂತು. ಈಗ ಇದೇ ಲಾ ಹಾಕಕ್ಕಾಗತ್ತಾ? ಈ ಲಾ ಫಸ್ಟ್ ನಾವೇ ನೋಡ್ಬಿಡೋಣ ಏನೇನೈತೆ. ಇದು ಫೋರ್ಸ್, ಇದೇನು ನಿಮ್ದು ಫೋರ್ಸ್, ಇದೇನಿದು ನಿಮ್ದು ಡಿಸ್ಪ್ಲೇಸ್ಮೆಂಟ್, ಇದೇ ನಿಮ್ದಿದು ಸ್ಟ್ರಿಂಗ್ ಕಾನ್ಸ್ಟೆಂಟ್ ಅಂದ್ರೆ ಇದು ಸ್ಟ್ರಿಂಗ್ ಇಂದ ಸ್ಟ್ರೆಂತ್ ಹೇಳುತ್ತೆ. ಇದ್ರಲ್ಲಿ ನೋಡಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ ಸ್ಟ್ರಿಂಗ್ ಇದ್ ಸ್ಟ್ರೆಂತ್ ಹೇಳ್ತಿದ್ರೆ, ಇದ್ರಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ಏನ್ ಹೇಳ್ಬೋದು? ಬಾಂಡ್ ಸ್ಟ್ರೆಂತ್ ಹೇಳ್ಬೋದಲ್ವಾ? ಕರೆಕ್ಟ್. ಇದು ಏನ್ ಹೇಳುತ್ತೆ? ಇದ್ರಲ್ಲಿ ಬಾಂಡ್ ಸ್ಟ್ರೆಂತ್ ಹೇಳುತ್ತೆ. ಓಕೆ, ಇದು ಆಯ್ತು ನಮ್ದು. ನೆಕ್ಸ್ಟ್ ನ್ಯೂಟನ್ ಅವ್ರು ಇನ್ನೊಬ್ರು ಇದ್ದಾರೆ, ನ್ಯೂಟನ್ ಸರ್ ಒಂದು ಈಕ್ವೇಶನ್ ಹೇಳಿದ್ರು. ಅದೇ ಈಕ್ವೇಶನ್ ಏನು? F is equal to ma ಆಕ್ಸಿಲರೇಷನ್. ಈಗ ನೀಟಾಗಿ ನೋಡಿ, ನಿಮ್ದು ವೆಲಾಸಿಟಿ ಅಂದ್ರೇನು? ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್. ಆಕ್ಸಿಲರೇಷನ್ ಅಂದ್ರೆ ಏನು? ವೆಲಾಸಿಟಿ ವರ್ಸಸ್ ಟೈಮ್. ಸೊ ಇದನ್ನ ನಾವು dx ಟರ್ಮ್ಸ್ ಅಲ್ಲಿ ಹೆಂಗ್ ಬರಿಬಹುದು? d into dt into dx divided by dt. ಸೊ ಇದೇನಾಗುತ್ತೆ? d ಸ್ಕ್ವಯರ್ x dt ಸ್ಕ್ವಯರ್ ಆಯ್ತಾ? ಇದನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ ನಾನು? ಓಕೆ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. m a ವ್ಯಾಲ್ಯೂ ಏನು? d ಸ್ಕ್ವಯರ್ x dt ಸ್ಕ್ವಯರ್. ಈಗ ಇದನ್ನ ಈಕ್ವೇಟ್ ಮಾಡ್ಬೋದಾ? ಫೋರ್ಸ್ ಒಂದೇ ಇದೆ ತಾನೆ. ಸೊ ಈಕ್ವೇಟ್ ಮಾಡಿದಾಗ ಏನ್ ಬರಿಬೋದು ನಾನು? m d ಸ್ಕ್ವಯರ್ x dt ಸ್ಕ್ವಯರ್ ಇಸ್ ಈಕ್ವಲ್ ಟು ಮೈನಸ್ k of x. ಇದನ್ನ ನಾನು ರೈಟ್ ಹ್ಯಾಂಡ್ ಸೈಡ್ ತಗೊಂತೀನಿ. m d ಸ್ಕ್ವಯರ್ x dt ಸ್ಕ್ವಯರ್ ಇಸ್ ಪ್ಲಸ್ k of x. ಇದು ಒಂದು ಡಿಫರೆನ್ಷಿಯಲ್ ಇಕ್ವೇಶನ್ ಬಂತು. ಈ ಡಿಫರೆನ್ಷಿಯಲ್ ಇಕ್ವೇಶನ್ ಸೊಲ್ಯೂಷನ್ ಏನಾಗುತ್ತೆ? ನಮ್ದು ಸೊಲ್ಯೂಷನ್ ನಾವ್ ಯಾವ್ದಕ್ಕೆ ಕಂಡು ಹಿಡಿತಿದೀವಿ? x ಗೆ ಇಲ್ಲಿರೋಂತದಕ್ಕೆ. ಸೊ x ಸೊಲ್ಯೂಷನ್ ಏನಾಗಿತ್ತು ನಮ್ದು? a sin ಒಮೆಗಾ ಟಿ. ಒಮೆಗಾ ಅಂದ್ರೆ ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ 2π ಫ್ರೀಕ್ವೆನ್ಸಿ ಇರುತ್ತೆ. ಸೊ x ಇಸ್ ಈಕ್ವಲ್ ಟು a sin 2π. ಈ ಫ್ರೀಕ್ವೆನ್ಸಿನ ನಾನು v0 ಅಲ್ಲಿ ಬರಿಲ್ಲ, ಅಥವಾ ಹಿಂಗೆ ಬರ್ತೀನಿ. ಓಕೆನಾ? ಫ್ರೀಕ್ವೆನ್ಸಿ ಇಂಟು ಟಿ ಬರುತ್ತೆ. ಓಕೆ, ಸೊ ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಗೊತ್ತಾಯ್ತು, ನನಗೆ ಫೋರ್ಸ್ ಗೊತ್ತಾಯ್ತು, ನನಗೆ ಇನ್ನ ಇದ್ರಲ್ಲಿ ಯಾವ್ದೋ ಅನ್ನೋನ್ ಐತೆ, ಯಾವ್ದು ಎಕ್ಸ್ ಗೊತ್ತಾಯ್ತು. ಏನೋದೇನಂದ್ರೆ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಇದು ಎಷ್ಟು ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ ಆಗ್ಬೋದು ಆ ಪೊಸಿಷನ್ ಇಂದ ಅಂತ ಹೇಳೋದು ನಿಮ್ದು ಎ. ಅದಕ್ಕಿಂತ ಜಾಸ್ತಿ ಡಿಸ್ಪ್ಲೇಸ್ ಆದ್ರೆ ಈ ಸ್ಟ್ರಿಂಗ್ ಕಿತ್ತೋಗುತ್ತೆ, ಅಥವಾ ಇದು ಬಾಂಡ್ ಏನಾಗುತ್ತೆ? ಬ್ರೇಕ್ ಆಗುತ್ತೆ. ಸೊ ಅದೇ ನಿಮ್ದು ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಸೊ ಇನ್ನ ಯಾವ್ದು ವ್ಯಾಲ್ಯೂ ಬೇಕು ನಮ್ಗೆ? ಇದು ಫ್ರೀಕ್ವೆನ್ಸಿ ವ್ಯಾಲ್ಯೂ ಬೇಕು. ಸೊ ಫ್ರೀಕ್ವೆನ್ಸಿ ವ್ಯಾಲ್ಯೂ ನಾವ್ ಹೆಂಗ್ ತೆಗಿಬಹುದು? ಟೈಮ್ ಇಂಡಿಪೆಂಡೆಂಟ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು? ಈ ಈಕ್ವೇಶನ್ಗೆ ಈ ಎಕ್ಸ್ ವ್ಯಾಲ್ಯೂ ಇದೆಯಲ್ಲ, ಈ ಎಕ್ಸ್ ವ್ಯಾಲ್ಯೂನ ಈ ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಡಿಫ್ರೆನ್ಶಿಯೇಟ್ ಮಾಡಿದಾಗ ನಮಗೆ ಫ್ರೀಕ್ವೆನ್ಸಿ ವ್ಯಾಲ್ಯೂ ಸಿಗುತ್ತೆ. ಸೊ ನಮಗೆ ಈ ಈಕ್ವೇಶನ್ ಸಿಕ್ಕಿತ್ತು. ನಾನು ಇವಾಗ ಎಕ್ಸ್ ವ್ಯಾಲ್ಯೂ ಇದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಂ ಡಿ ಸ್ಕ್ವಯರ್ ಎ ಸೈನ್ 2π ಫ್ರೀಕ್ವೆನ್ಸಿ ಟಿ ಡಿ ಟಿ ಸ್ಕ್ವಯರ್ ಪ್ಲಸ್ ಕೆ ಎಫ್, ಇದನ್ನು ಈಕ್ವಲ್ ಟು ಅಂತಾನೆ ತಗೋತೀನಿ, ಈಕ್ವಲ್ ಟು ಮೈನಸ್ ಕೆ ಎಫ್ ಎ ಸೈನ್ 2π ಫ್ರೀಕ್ವೆನ್ಸಿ ಟಿ. ಇದನ್ನ ಡಬಲ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನು? ಯಾವ್ದು? ಇದು ಕನ್ಸ್ಟೆಂಟಾ? ಸೊ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಿದ್ದೀನಾ? ಸೊ ಇದು ಕನ್ಸ್ಟೆಂಟಾ ಒಂದು. ಫಸ್ಟ್ ಇದ್ರ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಆಮೇಲೆ ಇದು ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಏನಾಗುತ್ತೆ? ಎಂ ಎ ಡಿ ಬೈ ಡಿ ಟಿ ಒಂದೇ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿರೋದು. ಸೊ ಇದೇನಾಯ್ತು ನಿಮ್ದು? ಕಾಸ್ 2π ಫ್ರೀಕ್ವೆನ್ಸಿ ಟಿ ಇಂಟು 2π ಫ್ರೀಕ್ವೆನ್ಸಿ ಆಯ್ತಾ? ಕೆ ಎಫ್ ಎ ಸೈನ್ 2π
ಫ್ರೀಕ್ವೆನ್ಸಿ ಟಿ. ಇದನ್ನ ಇನ್ನೊಂದು ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾ? ಸೊ ಎಂ ಎ ಇನ್ನೊಂದು ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಇಂದೇನು ಮೈನಸ್ ಸೈನ್ ಮೈನಸ್ ಸೈನ್ 2 ಪೈ ಫ್ರೀಕ್ವೆನ್ಸಿ ಟಿ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. 2 ಪೈ ಫ್ರೀಕ್ವೆನ್ಸಿ ಮೊದಲೇ ಇತ್ತು, ಇನ್ನೊಂದು 2 ಪೈ ಫ್ರೀಕ್ವೆನ್ಸಿ ಬರುತ್ತೆ, ಸೊ ಹೋಲ್ ಸ್ಕ್ವೇರ್ ಬರ್ತಿರ್ತೀನಿ ಇಸ್ ಈಕ್ವಲ್ ಟು ಮೈನಸ್ ಕೆ ಎಫ್ ಎ ಸೈನ್ 2 ಪೈ ಫ್ರೀಕ್ವೆನ್ಸಿ ಟಿ. ಇಲ್ಲಿ ಇವಾಗ ಏನೇನು ಕ್ಯಾನ್ಸಲ್ ಆಗ್ಬೋದು ನೋಡಿ, ಎ ಸೈನ್ ಆಯ್ತಾ. ನಮಗೆ ಏನಿಗೆ ಬೇಕಾಗಿದ್ದು ಫ್ರೀಕ್ವೆನ್ಸಿ ತಾನೆ, ನೆಗೆಟಿವ್ ನೆಗೆಟಿವ್ ವೋಲ್ಟ್ ಹೋಗುತ್ತೆ, ಫ್ರೀಕ್ವೆನ್ಸಿ ಬೇಕಾಗಿತ್ತು. ಸೊ 2 ಪೈ ಫ್ರೀಕ್ವೆನ್ಸಿನ ಇಲ್ಲೇ ತಗೊಂಡು ಏನ್ ಮಾಡ್ತೀನಿ, ಇಲ್ಲಿ ಏನಿತ್ತು ಕೆ ಎಫ್ ಡಿವೈಡೆಡ್ ಬೈ ಎಂ, ಸ್ಕ್ವೇರ್ ನ ತೆಗಿತೀನಿ, ರೂಟ್ ಆಫ್ ಕೆ ಎಫ್ ಡಿವೈಡೆಡ್ ಬೈ ಎಂ. ಫ್ರೀಕ್ವೆನ್ಸಿ ಮಾಡ್ಬೇಕು ಅಂದ್ರೆ ಏನಾಯ್ತು 1/2 ಪೈ ರೂಟ್ ಆಫ್ ಕೆ ಎಫ್ ಡಿವೈಡೆಡ್ ಬೈ ಎಂ. ಸೊ ನಮ್ಗೆ ಫ್ರೀಕ್ವೆನ್ಸಿ ಇಕ್ವೇಶನ್ ಸಿಕ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ ನಾನಂದ್ರೆ, ಫ್ರೀಕ್ವೆನ್ಸಿ ಆಯ್ತು, ನನಗೆ ಎನರ್ಜಿ ಬೇಕು. ನಾವು ಇದ್ರಲ್ಲೆಲ್ಲ ಏನ್ ಮಾಡಿದ್ವಿ, ನಾವು ಪೊಟೆನ್ಷಿಯಲ್ ಎನರ್ಜಿ, ಟೋಟಲ್ ಎನರ್ಜಿ ಇವೆಲ್ಲ ಇಟ್ಕೊಂಡ್ತಾನೆ ಸ್ಕ್ರೋಡಿಂಗರ್ ವೇವ್ ಇಕ್ವೇಶನ್ ಇದ್ದು. ಸೊ ನಮಗೆ ಏನ್ ಬೇಕು, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ ಬೇಕು. ಸೊ ಪೊಟೆನ್ಷಿಯಲ್ ಎನರ್ಜಿಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನೀವು ಓದೇ ಇರ್ತೀರಾ, ಪೊಟೆನ್ಷಿಯಲ್ ಎನರ್ಜಿ ಡಿ ಯು ಇಸ್ ಈಕ್ವಲ್ ಟು ಏನಾಗುತ್ತೆ ಎಫ್ ಫೋರ್ಸ್ ಇಂಟು ಡಿ ಎಕ್ಸ್ ಅಲ್ವಾ. ಇಲ್ಲಿ ಫೋರ್ಸು ಈ ಡಿ ಎಕ್ಸ್ ಆಪೋಸಿಟ್ ಆಕ್ಟ್ ಮಾಡೋದ್ರಿಂದ ನಾನು ಡಿ ಯು ಇಸ್ ಈಕ್ವಲ್ ಟು ಮೈನಸ್ ಎಫ್ ಡಿ ಎಕ್ಸ್ ಅಂತ ಬರಿತೀನಿ, ಕರೆಕ್ಟಾ. ಸೊ ಇವಾಗ ಏನ್ ಮಾಡ್ತೀನಿ ನೋಡಿ, ಎಫ್ ಫೋರ್ಸ್ ಬಂದಿತ್ತು ನಮ್ಗೆ, ಫೋರ್ಸ್ ಏನ್ ಬಂದಿತ್ತು ಆ ಫೋರ್ಸ್ ನಾನು ಇಲ್ಲಿ ಬರಿತೀನಿ. ಫೋರ್ಸ್ ಏನಿದ್ದು ನಮ್ದು ಇದು ತಾನೇ ಇದ್ದು. ಸೊ ಇದನ್ನ ನಾನು ಇಲ್ಲಿ ಬರ್ದೆ. ಸೊ ಡಿ ಯು ಇಸ್ ಈಕ್ವಲ್ ಟು ಮೈನಸ್ ಕೆ ಎಫ್ ಎಕ್ಸ್ ಡಿ ಎಕ್ಸ್ ಬರದ್ನಾ. ಇವಾಗ ನಾನೇನ್ ಮಾಡ್ತೀನಿ ಅಂದ್ರೆ ಇಂಟಿಗ್ರೇಟ್ ಮಾಡ್ಬೇಕು. ಸೊ ಇಂಟಿಗ್ರೇಟ್ ಮಾಡ್ಬೇಕು ಅಂದ್ರೆ ನನಗೆ ಫಸ್ಟ್ ಡಿ ಯು ವ್ಯಾಲ್ಯೂ ಸಿಕ್ಕೈತೆ. ಡಿ ಯು ವ್ಯಾಲ್ಯೂ ಸಿಕ್ಕಾದ್ಮೇಲೆ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇದು ಫೋರ್ಸ್ ಮೈನಸ್ ಎಫ್ ಇರತ್ತಲ್ವಾ. ಸೊ ಮೈನಸ್ ಇಂಟು ಮೈನಸ್. ಈಗ ಇಂಟಿಗ್ರೇಟ್ ಮಾಡಿದ್ರೆ ನನಗೆ ವ್ಯಾಲ್ಯೂ ಸಿಗತ್ತಾ? ಸೊ ನಾನೇನ್ ಮಾಡ್ತೀನಿ, ಇಂಟಿಗ್ರೇಷನ್ ಮಾಡ್ತೀನಿ. ಇಂಟಿಗ್ರೇಷನ್ ಆನ್ ಬೋತ್ ಸೈಡ್. ಯಾವಾಗ್ಲೂ ಜ್ಞಾಪನಕ್ಕೆ ಇಟ್ಕೊಳ್ಳಿ, ನಾವು ಡಿಫ್ರೆನ್ಸಿಯೇಷನ್ ಮಾಡಿರೋದನ್ನ ನಾವು ಇಂಟಿಗ್ರೇಷನ್ ಮಾಡಿ. ಡಿಫ್ರೆನ್ಸಿಯೇಷನ್ ಅಂದ್ರೆ ಏನು, ಈ ಲೈನ್ ಇದೆ, ಈ ಲೈನ್ ನ ಸ್ಪ್ಲಿಟ್ ಮಾಡಿರೋದು, ಸ್ಪ್ಲಿಟ್ ಮಾಡಿ ಇದು ಯು ಅನ್ನೋ ಲೈನ್, ಓಕೆನಾ. ಯು ಅನ್ನೋ ಲೈನ್ ನ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಯು ಅನ್ನೋ ಲೈನ್ ನ ಸ್ಪ್ಲಿಟ್ ಮಾಡಿ ಡಿ ಯು ಅಂತ ಬರ್ತಿರೋದು. ಅದೇ ನಾನು ಈ ಡಿ ಯು ನ ಇಂಟಿಗ್ರೇಟ್ ಅಂದ್ರೆ ಏನು, ಎಲ್ಲದನ್ನು ಜೋಡಿಸೋದು. ಈ ಡಿ ಯು ನ ಜೋಡಿಸಿದ್ರೆ ನಮ್ಗೆ ಯು ನ ಸಿಗುತ್ತೆ ತಾನೆ. ಸೊ ಯು ಅಂತ ಬರದ್ನ ಇಸ್ ಈಕ್ವಲ್ ಟು ಕೆ ಎಫ್ ಕಾನ್ಸ್ಟೆಂಟಾ, ಎಕ್ಸ್ ಇಂಟಿಗ್ರೇಷನ್ ಏನು ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 2. ಇದಕ್ಕೆ ಫಾರ್ಮುಲಾ ಏನಂದ್ರೆ, ಇಂಟಿಗ್ರೇಷನ್ ಹೇಳ್ತಿರೋದು ನಾನು, ಎಕ್ಸ್ ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟಿಗ್ರೇಷನ್ ಏನಂದ್ರೆ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1. ಈ ಫಾರ್ಮುಲಾ ಹಾಕೊಂಡು ಇದು ಬಂತು. ಸೊ ಎಕ್ಸ್ ಇಂದ ನಮಗೆ ಗೊತ್ತು ಎಕ್ಸ್ ಅಂದ್ರೆ ಇದು ಅಂತ. ಇದನ್ನ ನಾನು ಸಬ್ಸ್ಟಿಟ್ಯೂಟ್ ಮಾಡಬಹುದಾ ಇಲ್ಲಿ? ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಯು ಇಸ್ ಈಕ್ವಲ್ ಟು ಕೆ ಎಫ್ ಎ ಸ್ಕ್ವಯರ್ ಸೈನ್ ಸ್ಕ್ವಯರ್ 2 ಪೈ ಫ್ರೀಕ್ವೆನ್ಸಿ ಟಿ ಡಿವೈಡೆಡ್ ಬೈ 2 ಸಿಕ್ತಾ. ನೆಕ್ಸ್ಟ್ ಈಗ ನಾನೇನ್ ಮಾಡ್ತೀನಿ ಅಂದ್ರೆ, ಇದೊಂದು ಈಕ್ವೇಶನ್ ಸಿಕ್ತು, ಒಂದು ಈಕ್ವೇಶನ್ ಬಂತು ನಿಮಗೆ. ಇನ್ನೊಂದು ಈಕ್ವೇಶನ್ ತೆಗಿಬೋದಾ? ನಾನು ಎಕ್ಸ್ ಗೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ. ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಕೆ ಎಫ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈ ಈಕ್ವೇಶನ್ ಇಂದ ಕೆ ಎಫ್ ತೆಗಿತೀನಿ. ಕೆ ಎಫ್ ತೆಗೆದ್ರೆ ಈ ಈಕ್ವೇಶನ್ ಇಂದ ಕೆ ಎಫ್ ತೆಗೆದ್ರೆ ನೋಡಿ ಇಲ್ಲಿ ಕೆ ಎಫ್, ಇದನ್ನ ಸಿಂಪ್ಲಿ ಆ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಇನ್ನೊಂದು ಯು ಏನಾಗ್ಬೋದು ನಿಮ್ದು, ಕೆ ಎಫ್ ಕಡೆ ಎಂ ಇಂಟು 2 ಪೈ ಫ್ರೀಕ್ವೆನ್ಸಿ ಹೋಲ್ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 2. ಸೊ ಇದು ನಿಮ್ದು ಪೊಟೆನ್ಷಿಯಲ್ ಎನರ್ಜಿ. ಇದು ಏನಾಯ್ತು, ಈಕ್ವೇಶನ್ ಆಯ್ತಾ, ಕರೆಕ್ಟಾ. ನಾವು 2 ಕ್ಯಾನ್ಸಲ್ ಮಾಡ್ಬೋದಾ ನಾನಲ್ಲಿ? ಸೊ ಇಲ್ಲಿ 2 ಸ್ಕ್ವಯರ್ ಆಗ್ಬಿಟ್ಟು ಇದೇನಾಗತ್ತೆ 4m ಪೈ ಸ್ಕ್ವಯರ್ ಫ್ರೀಕ್ವೆನ್ಸಿ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಕ್ಯಾನ್ಸಲ್ ಆಯ್ತಾ. ಫೈನಲ್ ಈಕ್ವೇಶನ್ ಏನ್ ಬರುತ್ತೆ, 2m ಪೈ ಸ್ಕ್ವಯರ್ ಫ್ರೀಕ್ವೆನ್ಸಿ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್.
ದಿಸ್ ಇಸ್ ಯೋರ್ ಫೈನಲ್ ಇಕ್ವೇಶನ್. ಈಗ ನಮ್ಗೆ ಪೊಟೆನ್ಷಿಯಲ್ ಎನರ್ಜಿನೂ ಸಿಕ್ತು. ಈ ಪೊಟೆನ್ಷಿಯಲ್ ಎನರ್ಜಿ ನಾವು ಡಯಾಗ್ರಾಮ್ ನೋಡಿದ್ರೆ, ಅಂದ್ರೆ ಕರ್ವ್ ನೋಡಿದ್ರೆ, ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ ಕರ್ವ್ ನೋಡಿದ್ರೆ ನಮಗೆ ಈ ತರ ಒಂದು ಕರ್ವ್ ಸಿಗುತ್ತೆ. ಈ ತರ ಕರ್ವ್ ಅಲ್ಲಿ ನೀವು ನೋಡ್ತಾ ಹೋಗಿ ಈ ಕಡೆ ಹೋಗ್ತಾ ಹೋಗ್ತಾ, ಅಂದ್ರೆ ಹಿಂದೆ ಹೋಗ್ತಾ ಹೋಗ್ತಾ ಈ ಕಡೆ ಹೋಗ್ತಾ ಇದೆ, ಅಂದ್ರೆ ಇದು ಒಂದು ಈಕ್ವಿಲಿಬ್ರಿಯಂ ಪೊಸಿಷನ್ ಇದೆ. ಮುಂದೆ ಹೋಗೋದು ಆ ಕಡೆ ಕರ್ವು, ಹಿಂದೆ ಬರೋದು ಹಿಂಗ್ ಹೋಗಿ ಈಕ್ವಿಲಿಬ್ರಿಯಂ ಪೊಸಿಷನ್ ಬರಲ್ಲ ಅಲ್ವಾ, ಅದಕ್ಕಿಂತ ಇನ್ನ ಸ್ವಲ್ಪ ಹಿಂದೆ ಬರುತ್ತೆ. ಸೊ ಇದು ಈ ಕಡೆ ಕರ್ವ್. ಇದು ನಿಮ್ದು ಪೊಟೆನ್ಷಿಯಲ್ ಎನರ್ಜಿ ಡಯಾಗ್ರಾಮ್, ಅಂದ್ರೆ ಕರ್ವ್ ಡಯಾಗ್ರಾಮ್ ವಿತ್ ರೆಸ್ಪೆಕ್ಟ್ ಟು ದ ಪೊಸಿಷನ್, ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ಓಕೆನಾ? ನೆಕ್ಸ್ಟ್ ನಾವು ಮೊಮೆಂಟಮ್ ಏನ್ ಫಾರ್ಮುಲಾ ಬರುತ್ತೆ ನೋಡ್ಕೊಳ್ಳೋಣ. ಮೊಮೆಂಟಮ್ ಮೊಮೆಂಟಮ್ ಅಂದ್ರೆ ಏನು? P ಇಂಟು ಎಂ ಇಂಟು ವಿ, ವೆಲಾಸಿಟಿ ಅಲ್ವಾ. ಸೊ ವೆಲಾಸಿಟಿನ ನಾನೇನ್ ಬರಿಬಹುದು? ವೆಲಾಸಿಟಿನ dx ಡಿವೈಡೆಡ್ ಬೈ dt ಬರಿಬಹುದಾ? ಎಷ್ಟು ಎಕ್ಸ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ ಅಟ್ ಟೈಮ್ ಟಿ, ಅದನ್ನೇ ವೆಲಾಸಿಟಿ ತಾನು ಹೇಳೋದು, ಅದನ್ನ ಬರ್ದೆ. ಎಕ್ಸ್ ಅನ್ನೋದು ನಮಗೆ ಗೊತ್ತಾ? ಎಕ್ಸ್ ಹಾಕ್ಬಿಟ್ಟು ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಮೊಮೆಂಟಮ್ ವ್ಯಾಲ್ಯೂ ಸಿಗತ್ತಾ? ಮಾಡೋಣ. ಟಿ ಇಸ್ ಈಕ್ವಲ್ ಟು ಎಂ ಇಂಟು ಡಿ ಎ ಸೈನ್ 2 ಪೈ ಫ್ರೀಕ್ವೆನ್ಸಿ ಟಿ ಡಿವೈಡೆಡ್ ಬೈ ಡಿ ಟಿ. ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಬೇಕಲ್ವಾ. ಸೊ ಏನಾಗತ್ತಿದು? ಎಂ ಏನದು ಕನ್ಸ್ಟೆಂಟ್, ಇದರ ಡಿಫ್ರೆನ್ಸಿಯೇಷನ್ ಕಾಸ್ 2 ಪೈ ಫ್ರೀಕ್ವೆನ್ಸಿ ಟಿ, ಮತ್ತೆ ಇದರ ಡಿಫ್ರೆನ್ಸಿಯೇಷನ್ 2 ಪೈ ಫ್ರೀಕ್ವೆನ್ಸಿ ಆಯ್ತು. ಸೊ ಮೊಮೆಂಟಮ್ ಸಿಕ್ತು. ನೆಕ್ಸ್ಟ್ ಟೋಟಲ್ ಎನರ್ಜಿ. ಟೋಟಲ್ ಎನರ್ಜಿ ನಾವೇನ್ ಹೇಳ್ತೀವಿ? ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ಸೊ ಟೋಟಲ್ ಎನರ್ಜಿ ಏನಾಗುತ್ತೆ? ಈ ಏನಾಗುತ್ತೆ ನಮ್ದು ಪೊಟೆನ್ಷಿಯಲ್ ಎನರ್ಜಿ ನಮ್ಗೆ ಏನ್ ಸಿಕ್ಕಿತ್ತು? ಪೊಟೆನ್ಷಿಯಲ್ ಎನರ್ಜಿ ಸಿಕ್ಕಿತ್ತು ಕೆ ಎಫ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಅಲ್ವಾ ಸಿಕ್ಕಿದ್ದು ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ನಮಗೆ ಗೊತ್ತೇ ಇದೆ, ಹಾಫ್ ಎಂ ವಿ ಸ್ಕ್ವೇರ್ ಅಲ್ವಾ. ಸೊ ನಾನು ಇ ಇಸ್ ಈಕ್ವಲ್ ಟು ಕೆ ಎಫ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಪ್ಲಸ್ 1 ಡಿವೈಡೆಡ್ ಬೈ 2 ಎಂ, ಇನ್ನೊಂದು ಎಂ ಆಡ್ ಮಾಡಿದ್ರೆ ನಾನು ಬೋತ್ ಸೈಡ್ ಏನಾಗುತ್ತೆ ನಮ್ದು ಅವಾಗ ಹಾಫ್ ಎಂ ಸ್ಕ್ವೇರ್ ಎಂ ವಿ ಹೋಲ್ ಸ್ಕ್ವೇರ್ ಆಗತ್ತಾ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಎಂ ನ ಮಲ್ಟಿಪ್ಲೈ ಮಾಡ್ತೀನಿ ಥ್ರೂ ಔಟ್ ಎಂ ನ ಮಲ್ಟಿಪ್ಲೈ ಮಾಡಿದೆ. ಸೊ ಅವಾಗ ಏನಾಯ್ತು? ಎಂ 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 ಸ್ಕ್ವೇರ್ ವಿ ಸ್ಕ್ವೇರ್ ಆಯ್ತಾ. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ ಇವಾಗ? ಎಂ ಇ ಎಂ ಕೆ ಎಫ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಎಂ ವಿ ಹೋಲ್ ಸ್ಕ್ವೇರ್ ಅಂದ್ರೆ ಏನು? ಮೊಮೆಂಟಮ್ ಹೋಲ್ ಸ್ಕ್ವೇರಾ. ಸೊ ಮತ್ತೆ ಏನಾಗುತ್ತೆ? ಮೊಮೆಂಟಮ್ ವ್ಯಾಲ್ಯೂ ಏನಾಯ್ತು ನಮ್ದು? ಎಂ ಸ್ಕ್ವಯರ್ ಎ, ಮೊಮೆಂಟಮ್ ಸ್ಕ್ವೇರ್ ಇರೋದಿದು, ಇದೇನಿದು? ಇದೇನಾಗುತ್ತೆ? ಇದು ಎಂ ವಿ ಹೋಲ್ ಸ್ಕ್ವೇರ್ ಆಗುತ್ತೆ. ಎಂ ವಿ ಹೋಲ್ ಸ್ಕ್ವೇರ್ ಅಂದ್ರೆ ಪಿ ಸ್ಕ್ವೇರ್ ಅಲ್ವಾ. ಸೊ ಎಂ ಸ್ಕ್ವಯರ್ ಎ ಸ್ಕ್ವಯರ್ ಕಾಸ್ ಸ್ಕ್ವೇರ್ 2 ಪೈ ಫ್ರೀಕ್ವೆನ್ಸಿ ಟಿ ಇಂಟು 2 ಪೈ ಫ್ರೀಕ್ವೆನ್ಸಿ ಮಾಡಿದ್ನಾ? ಡಿವೈಡೆಡ್ ಬೈ 2. ನೆಕ್ಸ್ಟ್ ಇದನ್ನ ಇಲ್ಲಿ ಬರಿತೀನಿ. ಎಂ ನ ಮತ್ತೆ ಈ ಕಡೆ ಕಳಿಸ್ಬಿಡ್ತೀನಿ, ಮತ್ತೆ ಈ ಕಡೆ ಕಳಿಸ್ಬಿಟ್ಟಾಗ ಇವೆರಡು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಒಂದು ಎಂ ಕ್ಯಾನ್ಸಲ್ ಆಗುತ್ತೆ. ಏನ್ ಉಳಿಯುತ್ತೆ ಅವಾಗ? ಇ ಇಸ್ ಈಕ್ವಲ್ ಟು ಕೆ ಎಫ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಪ್ಲಸ್ ಎಂ ಎ ಸ್ಕ್ವಯರ್, ಇದನ್ನ 2 ಪೈ ಫ್ರೀಕ್ವೆನ್ಸಿ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಕಾಸ್ ಸ್ಕ್ವಯರ್ 2 ಪೈ ಫ್ರೀಕ್ವೆನ್ಸಿ ಟಿ ಬಂತ. ಕಾಸ್ ಎಕ್ಸ್ ಅನ್ನೋದು ಏನು ನನ್ನ ಹತ್ರ ಇರೋದು ಇವಾಗ? ಇದು ತಾನೆ. ಸೊ ಇದನ್ನ ನಾನು ಬರಿಬೋದಾ ಮತ್ತೆ ಇಲ್ಲಿ? ಸೊ ಇದನ್ನೇನು ಬರ್ತೀನಿ? ಎಕ್ಸ್ ಸ್ಕ್ವೇರ್ ಬರಿತೀನಿ. ಕೆ ಎಫ್ ಎ ಸ್ಕ್ವಯರ್ ಸೈನ್ ಸ್ಕ್ವಯರ್ 2 ಪೈ ಫ್ರೀಕ್ವೆನ್ಸಿ ಟಿ ಡಿವೈಡೆಡ್ ಬೈ 2 ಪ್ಲಸ್ ಈ ನೋಡಿ ಎಂ ಎ ಸ್ಕ್ವಯರ್ 2 ಪೈ ಫ್ರೀಕ್ವೆನ್ಸಿ ಸ್ಕ್ವೇರ್ ನಾನು ಏನ್ ಬರಿಬಹುದು ನೋಡಿ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? 2 ಪೈ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ರೂಟ್ ಆಫ್ ಕೆ ಎಫ್ ಡಿವೈಡೆಡ್ ಬೈ ಎಂ ಆಯ್ತಾ. ಈಗ ನಾನು ರೂಟ್ ತೆಗಿತೀನಿ ಅಂದ್ರೆ ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡ್ತೀನಿ. 2 ಪೈ ಫ್ರೀಕ್ವೆನ್ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಎಫ್ ಡಿವೈಡೆಡ್ ಬೈ ಎಂ ಆಯ್ತಾ. ಎಂ ಅನ್ನ ನಾನು ಈ ಕಡೆ ತಗೊಂಡ್ರೇನು ಕೆ ಎಫ್ ಈಕ್ವಲ್ ಆಗತ್ತಾ? ಇಲ್ಲೇನೈತೆ? ಎಂ 2 ಪೈ ಫ್ರೀಕ್ವೆನ್ಸಿ ಹೋಲ್ ಸ್ಕ್ವೇರ್ ಇದೆಯಾ? ಈ ಪ್ಲೇಸ್ ಅಲ್ಲಿ ನಾನು ಏನ್ ಬರಿಬಹುದು? ಕೆ ಎಫ್ ಬರಿಬಹುದಾ? ಯಾವ ಪ್ಲೇಸ್ ಅಲ್ಲಿ? ಇದ್ರದಲ್ಲಿ, ಇಷ್ಟರಲ್ಲಿ ನಾನು ಏನ್ ಬರಿಬಹುದು? ಕೆ ಎಫ್ ಬರಿಬಹುದು. ಅದನ್ನ ಬರ್ದಿದ್ದೀನಿ ನಾನು.
kf a square cos square 2 pi frequency t divided by 2. ಇವಾಗ ಏನ್ ಮಾಡ್ತೀನಿ, ಇದು 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 ಕನ್ಸ್ಟೆಂಟ್ ಇದೆ ಎರಡರಲ್ಲೂ. ಸೊ ಇದನ್ನ ಈಚೆ ತಗೊಂತೀನಿ, ಕೆ ಎಫ್ ಎ ಸ್ಕ್ವೇರ್ ಕಾಮನ್ ಇರೋದ್ರಿಂದ ಈಚೆ ತಗೊಂಡೆ, ಸೈನ್ ಸ್ಕ್ವೇರ್ 2 ಪೈ ಫ್ರೀಕ್ವೆನ್ಸಿ ಟಿ ಪ್ಲಸ್ ಕಾಸ್ ಸ್ಕ್ವೇರ್ 2 ಪೈ ಫ್ರೀಕ್ವೆನ್ಸಿ ಟಿ ತಗೊಂಡ. ನಿಮಗೆ ಮ್ಯಾಥ್ಸ್ ಅಲ್ಲಿ ನೀಟಾಗಿ ಚೆನ್ನಾಗಿ ಗೊತ್ತು. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ 1 ಅಲ್ವಾ. ಸೊ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಇದಿದೆ ಅಷ್ಟೇ. ಸೊ ಏನಾಗುತ್ತೆ, ಇದ್ರ ವ್ಯಾಲ್ಯೂನು 1 ಆಗುತ್ತೆ. ಸೊ ಫೈನಲ್ ಇಕ್ವೇಶನ್ ಎನರ್ಜಿ ಏನಾಗುತ್ತೆ, ಕೆ ಎಫ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2. ಸೊ ಇಷ್ಟು ನಿಮ್ದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಬಗ್ಗೆ. ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಇಂದ ನೀವು ಟೋಟಲ್ ಎನರ್ಜಿ ತೆಗೆದ್ರಿ, ಪೊಟೆನ್ಶಿಯಲ್ ಎನರ್ಜಿ ತೆಗೆದ್ರಿ, ಮೊಮೆಂಟಮ್ ತೆಗೆದ್ರಿ, ಫ್ರೀಕ್ವೆನ್ಸಿ ಕೂಡ ತೆಗೆದಿದ್ದೀರಾ ಅಂಡ್ ಎಕ್ಸ್ ಪೊಸಿಷನ್ ಕೂಡ ತೆಗೆದಿದ್ದೀರಾ. ಈಗ ಕ್ವಾಂಟಮ್ ಅಲ್ಲಿ ಏನೇನು ಚೇಂಜಸ್ ಆಗಿದೆ ಅದನ್ನ ನೋಡೋಣ. ಈ ಇಕ್ವೇಶನ್ಸ್ ಗಳನ್ನೆಲ್ಲ ಅಲ್ಲಿ ರಿಲೇಟ್ ಮಾಡೋಣ, ಓಕೆನಾ. ಸೊ ಈಗ ಕ್ವಾಂಟಮ್ ಪಾಯಿಂಟ್ ಆಫ್ ವ್ಯೂ ನೋಡೋಣ, ಕ್ವಾಂಟಮ್ ಮೆಕ್ಯಾನಿಕಲ್ ಟ್ರೀಟ್ಮೆಂಟ್ ಮಾಡೋಣ ಇದೇ ಇಕ್ವೇಶನ್ಸ್ಗೆ. ನಾವೇನ್ ಮಾಡೋಣ, ಇಲ್ಲಿ ಟೋಟಲ್ ಎನರ್ಜಿ ಇಲ್ಲಿದೆ, ನೆಕ್ಸ್ಟ್ ವಿ ಎಕ್ಸ್ ಪೊಟೆನ್ಶಿಯಲ್ ಎನರ್ಜಿ ನಮ್ಗೆ ಏನ್ ಸಿಕ್ಕಿತ್ತು, ನಮ್ಗೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಇಂದ ಸಿಕ್ಕಿರೋದನ್ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸ್ಕ್ರೋಡಿಂಜರ್ ಇಕ್ವೇಶನ್ ಅಲ್ಲಿ ಸ್ಕ್ವೇರ್ ಪ್ಲಸ್ 8 pi m h e minus half kf x square psi of x is equal to 0 ಬಂತು. ನಾನು ಇದನ್ನ ಸೊಲ್ಯೂಷನ್ ಮಾಡಬೇಕು ಅಂದ್ರೆ ತುಂಬಾ ಉದ್ದ ಮೆಥಡ್ ಇದೆ, ಅದನ್ನ ಬೇಕಾದ್ರೆ ನಾನು ಎಕ್ಸ್ಟ್ರಾ ವಿಡಿಯೋದಲ್ಲಿ ಒಂದು ಹೇಳ್ತೀನಿ. ಬಟ್ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ನನಗೆ ಬರೀ ಈಕ್ವೇಶನ್ಸ್ ಗೊತ್ತಿರ್ಬೇಕು ಸಾಕು. ನಾನು ಬೈ ಪವರ್ ಸೀರೀಸ್ ಮೆಥಡ್, ಯಾವ ಮೆಥಡ್ ಇಂದ ಮಾಡ್ತೀವಿ ಅಂತ ಹೇಳ್ತೀನಿ. ಬೈ ಪವರ್ ಸೀರೀಸ್ ಮೆಥಡ್ ಅದು ಹೇಗ್ ಮಾಡ್ತೀವಿ ಅನ್ನೋದನ್ನ ನಾನು ಯಾವ್ದಾದ್ರು ಒಂದು ಎಕ್ಸ್ಟ್ರಾ ವಿಡಿಯೋದಲ್ಲಿ ಮಾಡ್ತೀನಿ. ದ ಪವರ್ ಸೀರೀಸ್ ಮೆಥಡ್ ಇಂದ ಮಾಡಿದಾಗ ನಮಗೆ ಸೊಲ್ಯೂಷನ್ ಏನ್ ಸಿಗುತ್ತೆ ಅಂದ್ರೆ ವೈಬ್ರೇಷನಲ್ ಎನರ್ಜಿ. ಇದು ವೈಬ್ರೇಷನಲ್ ಎನರ್ಜಿ ತಾನು ಹಾಕ್ತಿರೋದು. ಸೊ ವೈಬ್ರೇಷನಲ್ ಎನರ್ಜಿ ಅಂತ ಬರ್ತಿದ್ದೀನಿ. ಏನ್ ಸಿಗುತ್ತೆ, ವಿ ಪ್ಲಸ್ ಹಾಫ್ ಹೆಚ್ ಫ್ರೀಕ್ವೆನ್ಸಿ, ಹೆಚ್ ಫ್ರೀಕ್ವೆನ್ಸಿ. ಸೊ ಏನ್ ನೋಡಬೇಕಾಗಿರೋದೇನಂದ್ರೆ ಇದು ನಿಮ್ದು ವೈಬ್ರೇಷನಲ್ ಕ್ವಾಂಟಮ್ ನಂಬರು. ಏನಿದು ವೈಬ್ರೇಷನಲ್ ಕ್ವಾಂಟಮ್ ನಂಬರ್. ಅಲ್ಲಿ ಹೇಗೆ ನೀವು 1 ಡೈಮೆನ್ಷನಲ್ ತೆಗೆದಿದ್ರಿ, ಇದೇ ತರ ಇದ್ರಲ್ಲೂ ವೈಬ್ರೇಷನಲ್ ಕ್ವಾಂಟಮ್ ನಂಬರ್ ಇದೆ. ಇದನ್ನ ವಿ ಅಲ್ಲಿ ಹೇಳ್ತೀವಿ. ಅದು ಎನ್ ಯಾವ್ಯಾವ ವ್ಯಾಲ್ಯೂ ತಗೊಂಡಿತ್ತು, ಎನ್ 1 2 3 ವ್ಯಾಲ್ಯೂ ತಗೊಂಡಿತ್ತು. ಆದ್ರೆ ಇದು 0, 1, 2, 3 ಯಾವ್ದಾದ್ರು ವ್ಯಾಲ್ಯೂ ತಗೋಬಹುದು. ನೆಕ್ಸ್ಟ್ ಇದೇನಾಗುತ್ತೆ, ಇದು ನಿಮ್ದು ಕ್ಲಾಸಿಕಲ್ ಫ್ರೀಕ್ವೆನ್ಸಿ. ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಇಂದ ನಿಮ್ಗೆ ಏನು ಫ್ರೀಕ್ವೆನ್ಸಿ ಹೇಳಿರ್ತಾರೆ ಅದು ಫ್ರೀಕ್ವೆನ್ಸಿ ಆಫ್ ಆಸಿಲೇಟರ್. ಈ ಆಸಿಲೇಟರ್ದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಫ್ರೀಕ್ವೆನ್ಸಿ ಹೇಳಿರ್ತಾರೆ, ಓಕೆನಾ. ಸೊ ಇದು ನಿಮ್ದು ಎನರ್ಜಿದು. ನೆಕ್ಸ್ಟ್ ನಾನು ಬರ್ತೀನಿ, ಎನರ್ಜಿ ತೆಗೆದಿದ್ವಿ. ನೆಕ್ಸ್ಟ್ ಅದ್ರಲ್ಲಿ ಏನ್ ತೆಗೆದಿದ್ವಿ ನಾವು, ನಾರ್ಮಲೈಸ್ ವೇವ್ ಇಕ್ವೇಶನ್ ಅಲ್ವಾ. ಸೊ ಅದು ಕೂಡ ಹಂಗೆ ಗ್ಯಾಪ್ನಾಗ ಇಟ್ಕೋಬೇಕು. ಯು ನೀಡ್ ಟು ಬೈಹೈಡ್ ದಿಸ್. ಸೊ ವೇವ್ ಈಕ್ವೇಶನ್ ಏನಾಗುತ್ತೆ, ನಾರ್ಮಲೈಸ್ ವೇವ್ ಈಕ್ವೇಶನ್ ಇಂದು ರೂಟ್ ಆಫ್ ಅಲ್ಫಾ ಡಿವೈಡೆಡ್ ಬೈ 2 ಪವರ್ ವಿ ಫ್ಯಾಕ್ಟೋರಿಯಲ್ ರೂಟ್ ಪೈ ಹೋಲ್ ರೂಟ್ ಹೆಚ್ ವಿ ಇ ಟು ದ ಪವರ್ ಆಫ್ ಮೈನಸ್ ಹಾಫ್ ವೈ ಸ್ಕ್ವೇರ್. ಸೊ ಈ ಈಕ್ವೇಶನ್ ನೀವು ಗ್ಯಾಪ್ನಾಗ ಮಾಡ್ಕೊಳ್ಳೇಬೇಕು, ಓಕೆನಾ. ಸೊ ಇದು ನಿಮ್ದು ನಾರ್ಮಲೈಸ್ಡ್ ವೇವ್ ಈಕ್ವೇಶನ್. ಏನು, ರೂಟ್ ಅಲ್ಫಾ ಡಿವೈಡೆಡ್ ಬೈ 2 ಪವರ್ ವಿ ಫ್ಯಾಕ್ಟೋರಿಯಲ್ ರೂಟ್ ಪೈ ಹೋಲ್ ರೂಟ್ ಹೆಚ್ ವಿ ಇ ಟು ದ ಪವರ್ ಆಫ್ ಮೈನಸ್ ಹಾಫ್ ವೈ ಸ್ಕ್ವೇರ್. ಇಲ್ಲಿ ಏನೇನು ಯಾವ್ಯಾವ ಟರ್ಮ್ ಅಂತ ಹೇಳ್ಬಿಡ್ತೀನಿ ಒಂದ್ಸತಿ. ಸೊ ಈ ಅಲ್ಫಾ ಅನ್ನ ಫಸ್ಟ್ ಟರ್ಮ್ ನ ನೋಡೋಣ ನಾವು. ಅಲ್ಫಾ ಅಂದ್ರೆ ನಿಮ್ದು ಎಂ ಒಮೆಗಾ ಡಿವೈಡೆಡ್ ಬೈ ಹೆಚ್ ಡಿವೈಡೆಡ್ ಬೈ 2 ಪೈ. ಇದು ನಿಮ್ದು ಅಲ್ಫಾ. ಸೊ ಇವಾಗ ನಿಮ್ಗೆ ಎಂ ಅಂದ್ರೆ ಒಮೆಗಾ ಅಂದ್ರೆ ಗೊತ್ತಲ್ವಾ. ಸೊ ಒಮೆಗಾ ಅಂದ್ರೆ ನಾವು 2 ಪೈ ಫ್ರೀಕ್ವೆನ್ಸಿ ಟಿ ಅಲ್ವಾ, ಫ್ರೀಕ್ವೆನ್ಸಿನ ಇದ್ರಲ್ಲಿ ತೆಗಿಬೋದಾ. ಏನಾಗುತ್ತೆ, ಎಂ 2 ಪೈ ಫ್ರೀಕ್ವೆನ್ಸಿ ಹೆಚ್ ಡಿವೈಡೆಡ್ ಬೈ 2 ಪೈ ಬರಿಬೋದಾ.
ನೆಕ್ಸ್ಟ್ 2π ಫ್ರೀಕ್ವೆನ್ಸಿ. 2π ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಏನತ್ತೆ, ರೂಟ್ ಆಫ್ KF ಡಿವೈಡೆಡ್ ಬೈ ಎಂ ಉಳಿಯುತ್ತಾ. ಸೊ ಎಂ ಇದನ್ನ ನಾನು ಹೆಚ್ ಸ್ಲಾಶ್ ಅಂತ ಕೂಡ ಬರೀತೀವಿ ನಾವು. ಹೆಚ್ ಡಿವೈಡೆಡ್ ಬೈ 2π ನ ಹೆಚ್ ಸ್ಲಾಶ್ ಬಂದ್ಬಿಟ್ಟು KF ಡಿವೈಡೆಡ್ ಬೈ. ಸೊ ಇದು ನಿಮ್ದು ಏನು, ಅಲ್ಫಾ. ನೆಕ್ಸ್ಟ್ ಇದು ಯಾವುದು, ವೈ ಇನ್ನೊಂದಿದೆ ಅಲ್ವಾ. ಸೊ ವೈ ಅಂದ್ರೆ ಏನು, ವೈ ಅಂದ್ರೆ your y is equal to root of alpha x. ಓಕೆನಾ, ರೂಟ್ ಆಫ್ ಅಲ್ಫಾ ಎಕ್ಸ್. ಇದನ್ನ ಗ್ಯಾಪ್ನಾಗ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ಇವಾಗ ಇದ್ರದ್ದು ವೇವ್ ಫಂಕ್ಷನಿಗೆ ಹೋಗೋಣ. ಹೆಂಗಾಗತ್ತೆ ಇದ್ರದ್ದು ವೇವ್ಸ್ ಹೆಂಗ್ ಬರುತ್ತೆ ಇದ್ರದ್ದು, ಅಂದ್ರೆ ಇವ್ರದ್ದು ಕರ್ವ್ ಹೇಗಿರುತ್ತೆ ಅಂತ ನೋಡೋಣ. ಫಸ್ಟ್ ಇದ್ರ ಕರ್ವ್ ನೋಡೋಕ್ಕಿಂತ ಮುಂಚೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಕರ್ವ್ ತೋರಿಸಿದ್ನಲ್ವಾ ನಾನು, ಅದ್ರ ಹೆಂಗಿರುತ್ತೆ, ಪೊಟೆನ್ಶಿಯಲ್ ಎನರ್ಜಿ ಕರ್ವ್ ನಿಮ್ದು ಹಿಂಗಿರುತ್ತೆ. ಇದು ಯಾವ್ದು ನಿಮ್ದು ಈಕ್ವಿಲಿಬ್ರಿಯಂ ಪೊಸಿಷನ್, ಇದು ಯಾವ್ದು ನಿಮ್ದು ಎಕ್ಸ್ಟ್ರೀಮ್ ಪೊಸಿಷನ್, ಎಕ್ಸ್ಟ್ರೀಮ್ ಪೊಸಿಷನ್. ಇದು ನಿಮ್ದು ಪೊಟೆನ್ಶಿಯಲ್ ಎನರ್ಜಿ. ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ಪೊಟೆನ್ಶಿಯಲ್ ಎನರ್ಜಿ 0, ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಮ್ಯಾಕ್ಸಿಮಮ್. ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್, ಇದರಲ್ಲಿ ಕೈನೆಟಿಕ್ ಎನರ್ಜಿ ಮಿನಿಮಮ್. ಮ್ಯಾಕ್ಸಿಮಮ್ ಏನಕ್ಕೆ ಹೇಳಿದೆ, ಇಲ್ಲ ಐತಲ್ವಾ, ಈ ಕಡೆ ಯು ಹೋಗ್ತಿದ್ರೆ ಯು ಎಲ್ ಮೇಲಿದೆ ಈ ಕಡೆ. ಸೊ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ ಏನ್ ಬಂತು, ನಿಮ್ಗೆ ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಬಂತು. ಅಂಡ್ ನಿಮ್ದು ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಏನಾಗಿರುತ್ತೆ, ಮಿನಿಮಮ್ ಇರುತ್ತೆ. ನೆಕ್ಸ್ಟ್ ಇದ್ರದ್ದು ನೋಡೋಣ ಕರ್ವ್ ಹೇಗ್ ಬರುತ್ತೆ ಅಂತ. ಫಸ್ಟ್ ಕರ್ವ್ ಹಿಂಗ್ ಬಂತ, ಇದನ್ನ ನಾನು ಪ್ರಾಬಬಿಲಿಟಿ ಡೆನ್ಸಿಟಿ ಮಾಡಿದ್ರೆ ಹಿಂಗ್ ಬರುತ್ತೆ, ಹಿಂಗ್ ಬರುತ್ತಾ. ನೆಕ್ಸ್ಟ್ ಸೆಕೆಂಡ್ ಕರ್ವ್ ಮಾಡ್ತೀನಿ, ಹಿಂಗ್ ಬಂತ. ಪ್ರಾಬಬಿಲಿಟಿ ಡೆನ್ಸಿಟಿ ಮಾಡಿದ್ರೆ ಹಿಂಗ್ ಬರುತ್ತಾ. ನೆಕ್ಸ್ಟ್ ಥರ್ಡ್ ಕರ್ವ್ ನಾನು ಇಲ್ಲಿ ಮಾಡಿರ್ತೀನಿ. ಎಲ್ಲಿ ಮಾಡ್ಲಿ ನಾನು, ಓಕೆ ಇಲ್ಲೇ ಮಾಡ್ತೀನಿ ಕಡ. ಸೊ ಥರ್ಡ್ ಕರ್ವ್ ಮಾಡ್ತಾ ಹೋದ್ರೆ ಪ್ರಾಬಬಿಲಿಟಿ ಡೆನ್ಸಿಟಿ ಕರ್ವ್ ಮಾಡ್ತೀನಿ ಬರೀ ಇಲ್ಲಿ ನಾನು. ಥರ್ಡ್ ಕರ್ವ್ ಇದು ಪ್ರಾಬಬಿಲಿಟಿ ಡೆನ್ಸಿಟಿ ಕರ್ವ್ ಈ ತರ ಬರುತ್ತೆ. ಇದು ನೀಟಾಗಿ ನೋಡ್ರಿ, ಅಕ್ಕಪಕ್ಕದ ಉದ್ದಕ್ಕಿದಾವೆ, ಮಧ್ಯದಲ್ಲಿರೋ ಸೆಂಟರ್ ಎಲ್ಲಿರೋದು ಚಿಕ್ಕದಿದೆ. ಓಕೆನಾ. ಸೊ ಏನಿದ್ರ ಸಿಗ್ನಿಫಿಕೆನ್ಸ್ ಏನು, ನಾನು ನೀವ್ ಹೇಳ್ತಿರ್ತೀರ ಈ ಡಾಟ್ ಅಲ್ಲಿ ಬರ್ದಿರೋದು ಏನು, ಈ ಡಾಟ್ ಅಲ್ಲಿ ಬರ್ದಿರೋದು ನಾನು ಈ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ ಬಂದಿರೋ ಕರ್ವ್ನ. ಓಕೆನಾ. ಸೊ ಅಕಾರ್ಡಿಂಗ್ ಟು ದಿಸ್ ಇವೆಲ್ಲ ಏನು ಇರೋ ಅಂತ ಪಾರ್ಟಿಕಲ್ ಇಲ್ಲೂ ಇದೆ ಪ್ರೆಸೆಂಟ್ ಅಂತ. ಆದ್ರೆ ಅಲ್ಲಿ ನೋಡಿ ಆ ಪಾರ್ಟಿಕಲ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಕರ್ವ್ ಇಂದ ಹೊರಗಡೆ ಎಲ್ಲಾದ್ರೂ ಬಂದಿದ್ಯಾ, ಅಲ್ಲಿ ಇರಲ್ಲ ಅಂತ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಹೇಳಿದ್ದು. ಇಲ್ಲೇನ್ ಬಂದ್ಬಿಡ್ತು, ಈ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಈಚೆಗಡೆನೂ ಪಾರ್ಟಿಕಲ್ ಪ್ರೆಸೆಂಟ್ ಇದೆ. ಇದನ್ನ ನಾವೇನ್ ಹೇಳ್ತೀವಿ, ಕ್ವಾಂಟಮ್ ಟನ್ಲಿಂಗ್. ಕ್ವಾಂಟಮ್ ಟನ್ಲಿಂಗ್ ಅಂದ್ರೆ ಏನಿಲ್ಲ, ನಿಮ್ದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಇದೊಂದು ಬ್ಯಾರಿಯರ್, ಪೊಟೆನ್ಶಿಯಲ್ ಎನರ್ಜಿ ಬ್ಯಾರಿಯರ್ ಅಲ್ವಾ ಇದು. ಈ ಬ್ಯಾರಿಯರ್ ನ ಪೆನಿಟ್ರೇಟ್ ಮಾಡಿ ಪಾರ್ಟಿಕಲ್ ಈಚೆ ಬಂದಿದ್ರೆ ಅದನ್ನ ನಾವು ಕ್ವಾಂಟಮ್ ಟನ್ಲಿಂಗ್ ಹೇಳ್ತೀವಿ ಅಷ್ಟೇ. ಓಕೆನಾ. ಏನ್ ಮಾಡಿದೆ, ಆ ಪೊಟೆನ್ಶಿಯಲ್ ಎನರ್ಜಿ ಬ್ಯಾರಿಯರ್ ನ ಪೆನಿಟ್ರೇಟ್ ಮಾಡಿ ಬಂದಿರೋದು. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಏನ್ ನೋಡ್ಬೋದು, ನಿಂದು ಡೆನ್ಸಿಟಿ ದಿಸ್ ಇಸ್ ವಿ ಇಸ್ ಈಕ್ವಲ್ ಟು 0, ವಿ ಇಸ್ ಈಕ್ವಲ್ ಟು 1, ವಿ ಇಸ್ ಈಕ್ವಲ್ ಟು 2 ಆ ತರ ಹೋಗ್ತಾ ಇರ್ತೀವಿ ಆಯ್ತಾ. ಇಲ್ಲಿ ನೋಡೋ ಅಂತದ್ ಮಾತು ಏನಂದ್ರೆ, ಇವಾಗ ವಿ ಇಸ್ ಈಕ್ವಲ್ ಟು 0 ಅಂದ್ರೆ ನಿಮ್ದು ವೈಬ್ರೇಷನಲ್ ಕ್ವಾಂಟಮ್ ನಂಬರ್ 0 ಇದೆ. ವಿ ಸ್ಮಾಲ್ ಇದ್ದಾಗ ನಿಮ್ದು ಪಾರ್ಟಿಕಲ್ ಎಲ್ಲಿ ಕಾಣಿಸುತ್ತೆ ಜಾಸ್ತಿ, ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ವಾ ಇದು. ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ಪಾರ್ಟಿಕಲ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡತ್ತೆ ಅಂತ ಅರ್ಥ. ಆದ್ರೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ ನೋಡಿ, ನೀವ್ ಇವಾಗ ಸ್ಟ್ರಿಂಗ್ ಕಟ್ಬಿಟ್ಟು ಬಿಟ್ಟಿದ್ದೀರಾ, ಅದು ಮ್ಯಾಕ್ಸಿಮಮ್ ಪೊಸಿಷನ್ ಈಕ್ವಿಲಿಬ್ರಿಯಂ ಅಲ್ಲಿ ಇರತ್ತಾ. ನನಗೆ ಇವಾಗ ಸ್ಟ್ರಿಂಗ್ ಕಟ್ಬಿಟ್ಟು ಇದಕ್ಕೆ ನಾನು ಸ್ಟ್ರಿಂಗ್ ಕಟ್ಬಿಟ್ಟು ಬಿಟ್ಟಿದ್ದೀನಿ. ಓಕೆನಾ. ಇದ್ರ ಹಿಂದೆ ಇರೋದು ಬ್ಲೂ ಪೆನ್, ಇರೋದು ಈಕ್ವಿಲಿಬ್ರಿಯಂ ಪೊಸಿಷನ್. ಸ್ಟ್ರಿಂಗ್ ಇದು ಈಕ್ವಿಲಿಬ್ರಿಯಂ ಪೊಸಿಷನ್, ಇದಕ್ಕೆ ಬಿಟ್ಟಿದ್ದೀನಿ ಹಿಂಗೆ, ಹಿಂಗ್ ಬಂದಿದ ತಕ್ಷಣ ಫಟ್ 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 ಹಿಂಗ್ ಹೋಗ್ತಿರತ್ತ. ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ ಜಾಸ್ತಿ,
ಅಥವಾ ಇಲ್ಲಿ ಹೋಗಿ ಸ್ಟಾಪ್ ಆಗಿ ಮತ್ತೆ ಹಿಂಗ್ ಬಂದು ಇಲ್ಲೋಗಿ ಸ್ಟಾಪ್ ಆಗಿ ಮತ್ತೆ ಹಿಂಗ್ ಬಂದು ಎಲ್ಲಿ ಟೈಮ್ಸ್ ಜಾಸ್ತಿ ಸ್ಪೆಂಡ್ ಮಾಡಿದೆ? ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ. ಈ ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ. ಅದಕ್ಕೋಸ್ಕರ ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ನಮಗೆ ಏನ್ ಬರ್ಬೇಕಾಗಿತ್ತು? ಜಾಸ್ತಿ ಮ್ಯಾಕ್ಸಿಮಮ್ ಹೈಟ್ ಕರ್ವಿಂದು ಇಲ್ಲಿ ಬರ್ಬೇಕಾಗಿತ್ತು ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ. ಆದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ಎಲ್ಲಿ ಬಂದ್ಬಿಡ್ತು? ಸೆಂಟ್ರಲ್ ಬಂದ್ಬಿಡ್ತು. ಸೊ ಫಸ್ಟ್ ಡಿಫರೆನ್ಸ್ ಆಯ್ತಾ? ನೆಕ್ಸ್ಟ್ ವಿ ಜಾಸ್ತಿ ಆಗ್ತಾ ಆಗ್ತಾ ನೋಡಿ, ಈ ಕಡೆ ಸೈಡ್ ಕರ್ವ್ ಜಾಸ್ತಿ ಆಯ್ತು, ಸೆಂಟ್ರಲ್ ಕರ್ವ್ ಕಡಿಮೆ ಆಯ್ತು. ಅಂದ್ರೆ ಏನಾಯ್ತು ನಿಮ್ದು? ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಫಾಲೋ ಮಾಡ್ತಿದ್ಯಾ? ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ ಎಲೆಕ್ಟ್ರಾನ್ ನ ಫೈಂಡ್ ಮಾಡೋ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಅಂದ್ರೆ ಟೈಮ್ ಸ್ಪೆಂಡ್ ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ ಜಾಸ್ತಿ ಮಾಡ್ತಿದೆ. ಕರೆಕ್ಟ್ ಆಯ್ತಾ? ನೆಕ್ಸ್ಟ್ ಇನ್ನೊಂದೇನಂದ್ರೆ ನಿಮ್ದು ಪೊಸಿಷನ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ನಾನು ಹೇಳಿದೆ ನಿಮ್ದು ಪೊಟೆನ್ಶಿಯಲ್ ಎನರ್ಜಿ 0 ಐತೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ. ಆದ್ರೆ ಇಲ್ಲಿ ನಾನು ಈಕ್ವಿಲಿಬ್ರಿಯಂ ಪೊಸಿಷನ್ ತಗೊಂಡ್ರೆ ಇಲ್ಲಿ ಅದೇ 0 ಪಾಯಿಂಟ್ ಎನರ್ಜಿ ತಗೊಂಡ್ರೆ ಅಂದ್ರೆ ವಿ ಇಸ್ ಈಕ್ವಲ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಬರುತ್ತಾ? ಏನ್ ಬರುತ್ತೆ ನಿಮ್ದು ಇಕ್ವೇಶನ್? ಏನಾಗ್ಬಿಡುತ್ತೆ ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ? 0 ಪಾಯಿಂಟ್ ಎನರ್ಜಿ ಹಾಫ್ ಹೆಚ್ ಫ್ರೀಕ್ವೆನ್ಸಿ ಆಗ್ಬಿಡುತ್ತೆ. ಸೊ ಇಟ್ ಈಸ್ ನಾಟ್ ಈಕ್ವಲ್ ಟು 0. ಆದ್ರೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ ಏನಾಯ್ತು ನಿಮ್ದು? ಪೊಟೆನ್ಶಿಯಲ್ ಎನರ್ಜಿ 0 ಪಾಯಿಂಟ್ ಎನರ್ಜಿ 0 ಇತ್ತು. ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ಇಲ್ಲ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಇನ್ನೊಂದು ನಾನು ಹೇಳ್ಬೋದು. ಅದೇನಂದ್ರೆ ಕ್ವಾಂಟಮ್ ಟನಲಿಂಗ್ ಹೇಳಿದೆ. ಓಕೆ, ನಾನಿವಾಗ ಏನ್ ಮಾಡ್ತೀನಿ ಅಂದ್ರೆ ಇದ್ರ ಒಂದೇನಿದೆ ಎನರ್ಜಿ, ಈ ಎನರ್ಜಿನ ಮತ್ತೆ ಇಲ್ಲಿ ಬಂದಿರೋ ಎನರ್ಜಿನ, ಓಕೆನಾ? ಯಾವ ಎನರ್ಜಿ? ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ ಬಂದಿರೋ ಎನರ್ಜಿನ ಈಕ್ವೈಟ್ ಮಾಡಿ ನೋಡ್ತೀನಿ ಏನಾಗುತ್ತೆ. ಇದ್ರ ಎನರ್ಜಿ ಏನು? ಪ್ಲಸ್ ಹಾಫ್ ಹೆಚ್ ಮ್ಯೂ kf ಡಿವೈಡೆಡ್ ಬೈ ಹಾಫ್ ಎ ಸ್ಕ್ವೇರ್. ಇದನ್ನ ಈಕ್ವೇಟ್ ಮಾಡಿ ಕೆಲವೊಂದು ಪ್ರಾಬ್ಲಮ್ಸ್ ಮಾಡಕ್ ಕೊಡ್ಬೋದು. ಸೊ ಜಸ್ಟ್ ರಿಮೆಂಬರ್ ದಿಸ್ ಈಕ್ವೇಶನ್. ಸೊ ಇಷ್ಟು ನಿಮ್ದು ವೈಬ್ರೇಷನಲ್ ಕ್ವಾಂಟೈಸೇಷನ್ ಆಫ್ ವೈಬ್ರೇಷನಲ್ ಎನರ್ಜಿ ಬಗ್ಗೆ ಇರೋಂತ ಕನ್ಸೆಪ್ಟ್ಗಳು. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಹಿಟ್ ದ ಬೆಲ್ ಐಕನ್ ಫಾರ್ ಫರ್ದರ್ ನೋಟಿಫಿಕೇಶನ್. ಥ್ಯಾಂಕ್ ಯು.